ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ GB ವಾಟ್ಸಪ್ಪನ್ನು ಹೇಗೆ ಡೌನ್ಲೋಡನ್ನು ಮಾಡ್ಕೊಳ್ಳೋದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶೇರ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸ್ಕ್ರೀನ್ಶಾಟಲ್ಲಿ ನಿಮ್ಗೆ ಕಾಣ್ತಾ ಇದೆ, ಹೋಗಿ ನೀವು ಜಾಯ್ನನ್ನು ಆಗಿ. ಯಾಕಪ್ಪ ಅಂತಂದರೆ ನಾನು ಬಿಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟು ಪ್ರಥಮ ಬಾರಿಗೆ ಆ ಟೆಲಿಗ್ರಾಮ್ ಚಾನಲಲ್ಲಿ ಬರೋದು. ಹಾಗೆ ನೀವು ನಮ್ಮ ಇನ್ಸ್ಟಾಗ್ರಾಮ್ಗೆ ನನ್ನ ಫಾಲೋ ಮಾಡಿಲ್ಲಪ್ಪ ಅಂತಂದರೆ ಹೋಗಿ ಬೇಗ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಫಾಲೋವನ್ನು ಮಾಡಿ. ಬನ್ನಿ GB ವಾಟ್ಸಪ್ ಬಗ್ಗೆ ವಿಡಿಯೋನ ಶುರು ಮಾಡೋಣಂತೆ. ಹೌದು ಸ್ನೇಹಿತರೆ, GB ವಾಟ್ಸಪ್ಪನ್ನ ಸಾಕಷ್ಟು ಜನರು ಹೇಗೆ ಡೌನ್ಲೋಡ್ ಮಾಡ್ತಾರಪ್ಪ ಅಂತಂದರೆ, ನೀವು ನೋಡ್ತಾ ಇರ್ಬೋದು ಪ್ಲೇಸ್ಟೋರ್ನಲ್ಲಿ ನಾವು ಹೋಗಿ ಅಫಿಷಿಯಲ್ ವಾಟ್ಸಪ್ಪನ್ನು ಡೌನ್ಲೋಡನ್ನು ಮಾಡ್ಕೊಂಡ ನಂತರ ವಾಟ್ಸಪ್ ಸ್ಟೇಟಸ್ ನಮಗೆ ಡೈರೆಕ್ಟಾಗಿ ಡೌನ್ಲೋಡನ್ನು ಮಾಡಲಿಕ್ಕೆ ಒಂದು ಆಪ್ಷನ್ ಸಿಗಲ್ಲ. ಸೊ ಅಲ್ಲಿ ನಾವು ಮತ್ತೆ ಗೂಗಲ್ ಪ್ಲೇಯಿಂದ ಹೋಗಿ, ಗೂಗಲ್ ಪ್ಲೇಸ್ಟೋರಿಂದ ಹೋಗಿ ಮತ್ತೆ ನಾವು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡನ್ನು ಮಾಡಿಕೊಂಡು ಸ್ಟೋರೇಜನ್ನು ಡೌನ್ಲೋಡ್ ಮಾಡತಕ್ಕಂಥ ಆಪ್ಷನ್ ಇರುತ್ತೆ. ಸೊ ಅದೇ ರೀತಿ ಇನ್ನೂ ಮಿಕ್ಕದಷ್ಟು ಆಪ್ಷನ್ಸ್ಗಳಿರುತ್ತೆ. ಆ ಮುಂದಿನ ವಿಡಿಯೋಗಳನ್ನು ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ರೀತಿ ಇದ್ದಂಥ ಅಪ್ಲಿಕೇಶನ್ನ ಒಂದೇ ಅಪ್ಲಿಕೇಶನಲ್ಲಿ ನಾವು ಎಲ್ಲ ಮ್ಯಾನೇಜನ್ನು ಈ GB ವಾಟ್ಸಪ್ ಮುಖಾಂತರ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕಾಗಿ ಸಾಕಷ್ಟು ಜನರು ಈ ಅಪ್ಲಿಕೇಶನ್ ಕಡೆ ಮುಖವನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನಿಮ್ಮ ಮೊಬೈಲ್ ಸ್ಕ್ರೀನಿಗೆ ಹೋಗೋಣ. ನಿಮ್ಮ ಮೊಬೈಲನ್ನು ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡ ನಂತರ ಅಲ್ಲಿ ನೀವು ಗೂಗಲನ್ನು ಓಪನ್ನ ಮಾಡಬೇಕಾಗುತ್ತೆ. ಗೂಗಲನ್ನು ಓಪನ್ ಮಾಡಿದ ನಂತರ ನೀವು ಸರ್ಚ್ ಬಾರ್ನಲ್ಲಿ GB ವಾಟ್ಸಪ್ ಅಂತಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ಆ ಸರ್ಚ್ ಆದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಲೇಟೆಸ್ಟ್ ವರ್ಷನ್ ಆ್ಯಪ್ 44.3 MB ಆ್ಯಪ್ ನೇಮ್ GB ವಾಟ್ಸಪ್ APK ಲೇಟೆಸ್ಟ್ ಅಪ್ಡೇಟ್ 1 days ago ಅಂತಂತೆ ಬರ್ತಾಯಿದೆ. ಹೌದಾ? ಅದ್ರ ಮೇಲೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೋಡ್ತು GBapp.net ಅಂತಂತೇಳಿ ವೆಬ್ಸೈಟು, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಡೌನ್ಲೋಡನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಹಾಗೆ ಸ್ಕ್ರೋಲ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು, ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡಿದ್ರೆ ನೀವು ಡೌನ್ಲೋಡ್ GB ವಾಟ್ಸಪ್ APK ಅಂತ ಹೇಳಿದ್ರೆ ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ನಂತರ ಹಿಂಗೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಡೌನ್ಲೋಡ್ GB ವಾಟ್ಸಪ್ APK ಅಂತಂತೇಳಿ ತೋರಿಸ್ತಾ ಇದೆ. ನೀವು ಅದರ ಮೇಲೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಟೈಮನ್ನು ತೆಗೆದುಕೊಳ್ಳುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಕೊಟ್ಟಿರ್ತೀನಿ. ಹೋಗಿ ಇನ್ನೂ ಯಾರು ಡೌನ್ಲೋಡನ್ನು ಮಾಡ್ಕೊಂಡಿಲ್ಲ ಆ ಅಪ್ಲಿಕೇಶನ್ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ಅಪ್ಡೇಟನ್ನು ಮಾಡ್ಕೊಂಡಿಲ್ಲ ಸಹ ಅವರು ಇದೇ ರೀತಿ ಅಪ್ಡೇಟನ್ನು ಮಾಡ್ಕೊಳ್ಬಹುದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರಲ್ಲಿ ಇರ್ತಕ್ಕಂಥ ಟ್ರಿಕ್ಸ್ಗಳ ಬಗ್ಗೆ, ಟಿಪ್ಸ್ಗಳ ಬಗ್ಗೆ, ಹಾಗೆ ಇದನ್ನು ಅಪ್ಡೇಟನ್ನು ಹೇಗೆ ಮಾಡ್ಕೊಳ್ಳೋದು ಎಂಬುದರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಈಗ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಪ್ಷನ್ಸ್ ಎಲ್ಲಿದೆಪ್ಪ? ಡೌನ್ಲೋಡ್ ನೋಡಿ. ಡೌನ್ಲೋಡ್ ಫೈಲ್ಸ್ ಅಂತಂತ ಡೀಟೇಲ್ಸ್ ತೋರಿಸ್ತಾ ಇದ್ದಾರೆ. ಡೀಟೇಲ್ಸ್ ಮೇಲೆ ಓಪನ್ ಮಾಡಿದ ಮೇಲೆ ನೀವು ನೋಡ್ಬೋದು GB ವಾಟ್ಸಪ್ ಅಪ್ಡೇಟೆಡ್ APK ಅಂತಂತೇಳಿ ಡೌನ್ಲೋಡ್ ಆಗ್ತಾ ಇದೆ. ಈ ರೀತಿಯಾಗಿ ನಮ್ಮ GB ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡ್ತಕ್ಕಂಥ ಪ್ರೊಸೀಜರ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟನ್ನು ಮಾಡಿ, ಹಾಗೆ ಈ ವಿಡಿಯೋನ ಬೇರೆದವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.